ನೋಡಿ, ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಏರಿಳಿತಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಅನಿರೀಕ್ಷಿತವಾಗಿರತಕ್ಕಂತಹ ಖರ್ಚುಗಳಾಗುವಂತದ್ದು. ಇನ್ನು ಈ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರುವಂತದ್ದು ಬಹಳ ಮುಖ್ಯ. ಅನಗತ್ಯವಾಗಿರತಕ್ಕಂತಹ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಬಜೆಟ್ ಹಾಕಿಕೊಂಡು ಮುಂದುವರಿಯುವಂತದ್ದು ಬಹಳ ಮುಖ್ಯ. ಈ ಸಾಲ ಸೂಲ ಮಾಡಿ ಮಾಡುವಂತದ್ದು ರಿಸ್ಕ್. ವೀಕ್ಷಕರೇ, ಕನ್ಯಾ ರಾಶಿಯ 2026 ವರ್ಷ ಭವಿಷ್ಯ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊತೀರಿ. ಏನು, ಈ ವರ್ಷ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ, ನಿಮ್ಮ ಆರ್ಥಿಕತೆ ಯಾವ ರೀತಿ ಸುಧಾರಣೆ ಆಗ್ಬೋದು, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯಾವ ರೀತಿ ಕಾಳಜಿಯನ್ನ ತೆಗೆದುಕೊಳ್ಬೇಕು, ನಿಮ್ಮ ಸಂಬಂಧಗಳು, ನಿಮ್ಮ ಪ್ರೇಮ ಜೀವನ, ನಿಮ್ಮ ಕೌಟುಂಬಿಕ ಜೀವನ ಯಾವ ರೀತಿ ಇರುತ್ತೆ, ನಿಮ್ಮ ಸಾಮಾಜಿಕ ಜೀವನ ಯಾವ ತರ ಇರುತ್ತೆ, ವಿದ್ಯಾರ್ಥಿಗಳಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಮತ್ತೆ ನಿಮ್ಮ ಅದೃಷ್ಟದ ತಿಂಗಳುಗಳು ಯಾವುದು, ಮತ್ತೆ ಜೊತೆಗೆ ನಿಮ್ಮ ಈ ವರ್ಷದ ಪರಿಹಾರಗಳು ಏನು ಅನ್ನುವಂತಹ ಇಷ್ಟೆಲ್ಲ ಅದ್ಭುತವಾದ ಮಾಹಿತಿ ನಿಮ್ಮ ಸಮಯ ಹಾಳು ಮಾಡದೆ ನಿಮಗೆ ಮಾಹಿತಿಯನ್ನ ಕೊಡುವಂತದ್ದು. ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಗ್ರಹಗಳ ಒಂದಿಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೇಕಲ್ವಾ. ಗ್ರಹಗಳ ಬದಲಾವಣೆ ನೋಡೋದಾದ್ರೆ ಜೂನ್ ತಿಂಗಳಲ್ಲಿ 2026 ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. ಅಕ್ಟೋಬರ್ ನಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾರೆ. ಇನ್ನು ಡಿಸೆಂಬರ್ ನಲ್ಲಿ ಗುರು ವಕ್ರಿಯನಾಗುವಂತದ್ದು. ಶನಿ ಮೀನ್ ರಾಶಿಯಲ್ಲೇ ಇರ್ತಾರೆ. ರಾಹು 2026 ಆರಂಭದಿಂದಲೇ ನಿಮಗೆ ಕುಂಭ ರಾಶಿಯಲ್ಲಿ ಇರ್ತಾರೆ. ನಂತರ ಡಿಸೆಂಬರ್ ನಲ್ಲಿ ಮಕರ ರಾಶಿಗೆ ಬರ್ತಾರೆ. ಅದೇ ರೀತಿಯಾಗಿ ಕೇತು ಕೂಡ 26 ಆರಂಭದಿಂದಲೇ ನಿಮಗೆ ಸಿಂಹ ರಾಶಿಯಲ್ಲಿ ಇರ್ತಾರೆ ಕೇತು. ತದನಂತರ ಡಿಸೆಂಬರ್ ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು. ಇವೊಂದಿಷ್ಟು ಗುರು ಶನಿ ರಾಹು ಕೇತುಗಳ ಒಂದಿಷ್ಟು ಗ್ರಹಗಳ ಬದಲಾವಣೆಗಳು. ಇನ್ನು ಇದರ ಪರಿಣಾಮವಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಕೊಡುತ್ತದೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ಮಾಹಿತಿಯನ್ನ ತಿಳಿಸುವಂತದ್ದು. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, 2026 ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾಗಿ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಬಹಳಷ್ಟು ಸವಾಲುಗಳ ಜೊತೆಯಲ್ಲಿ ಒಂದು ಒಳ್ಳೆ ಫಲಿತಾಂಶಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಕಠಿಣವಾಗಿರ್ತಕ್ಕಂಥ ಪರಿಶ್ರಮ, ಏಕಾಗ್ರತೆಯಿಂದ ನಿಮ್ಮ ಗುರಿಗಳನ್ನ ಸಾಧಿಸುವಂತದ್ದಕ್ಕೆ ಪ್ರಯತ್ನ ಪಡಬೇಕು. ನೀವು ಸ್ವಂತ ಬುದ್ಧಿ, ಸ್ವಂತ ಆಲೋಚನೆಯಿಂದ ಇರಬೇಕು. ನೀವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಬೇಕು ಮತ್ತು ಹೆಚ್ಚಿನ ಶ್ರಮವಹಿಸಿ ನೀವು ಕೆಲಸವನ್ನ ಮಾಡಬೇಕು. ಇನ್ನು ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ, ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿರುವಂತವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆಗಳು, ಸ್ವಲ್ಪ ಜವಾಬ್ದಾರಿಗಳು, ಮತ್ತೆ ಸ್ವಲ್ಪ ಹೆಚ್ಚಿನ ಒತ್ತಡಗಳು, ಮತ್ತೆ ಹೆಚ್ಚಿನ ಸವಾಲುಗಳು ನಿಮಗೆ ಕಂಡು ಬರುವಂತದ್ದು. ಇದನ್ನ ನೀವು ಯಾವ ರೀತಿ ನಿಭಾಯಿಸಬೇಕು ಅಂತಂದ್ರೆ ಅತ್ಯಂತ ತಾಳ್ಮೆ, ವಿವೇಚನೆಯಿಂದ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಯಶಸ್ಸು, ಫಲ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಆರ್ಥಿಕವಾಗಿ ನೀವು ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಬಹುದು ಅನ್ನುವಂಥದ್ದು ನೋಡಿದ್ರೆ, ನೋಡಿ, ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಏರಿಳಿತಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಅನಿರೀಕ್ಷಿತವಾಗಿರತಕ್ಕಂತಹ ಖರ್ಚುಗಳಾಗುವಂತದ್ದು. ಇನ್ನು ಈ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರುವಂತದ್ದು ಬಹಳ ಮುಖ್ಯ. ಅನಗತ್ಯವಾಗಿರತಕ್ಕಂತಹ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಬಜೆಟ್ ಹಾಕಿಕೊಂಡು ಮುಂದುವರಿಯುವಂತದ್ದು ಬಹಳ ಮುಖ್ಯ. ಈ ಸಾಲ ಸೂಲ ಮಾಡಿ ಮಾಡುವಂತದ್ದು, ರಿಸ್ಕ್ ಅನ್ನ ಜಾಸ್ತಿ ಮೈ ಮೇಲೆ ಎಳೆದುಕೊಳ್ಳುವಂತದ್ದು, ಈ ರೀತಿ ಮಾಡಬಾರ್ದು. ಆದ್ರೆ ಈ ವರ್ಷದ ಉತ್ತರಾರ್ಧದಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆಗುವಂತದ್ದಿದೆ. ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ಲಾಭದ ಸಾಧ್ಯತೆಗಳು ಜಾಸ್ತಿ ಆಗುವಂತದ್ದು. ದೀರ್ಘಾವಧಿಯ ಹೂಡಿಕೆಗಳು ಹೆಚ್ಚು ಪ್ರಯೋಜನವನ್ನ ನಿಮಗೆ ತಂದು ಕೊಡುವಂತದ್ದು. ಆರ್ಥಿಕ ಸ್ಥಿತಿಯಲ್ಲೂ ಕೂಡ ನಿಮಗೆ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳು ನಿಮಗೆ ಕಂಡು ಬರತಕ್ಕಂಥದ್ದು. ಇನ್ನು ನಿಮ್ಮ ಸಂಬಂಧಗಳು, ನಿಮ್ಮ ಪ್ರೇಮ ಜೀವನ ಯಾವ ತರ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಈ ಕೌಟುಂಬಿಕ ಸಂಬಂಧಗಳು ಅಥವಾ ಸ್ವಲ್ಪ ಸುಧಾರಿಸುವಂತಹ ಸಾಧ್ಯತೆಗಳಿದೆ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಇದೆಯಲ್ಲ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಸಂಗಾತಿಯೊಂದಿಗೆ ಉತ್ತಮವಾಗಿರತಕ್ಕಂತ ಸಾಮರಸ್ಯ ಇದೆ. ಅದು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಇನ್ನೂ ಸಂತೋಷವಾಗಿರ್ಲಿಕ್ಕೆ ಅವಕಾಶ ಸಿಗುತ್ತೆ. ಕೆಲವು ಸಮಯಗಳಲ್ಲಿ ಈ ಪಾಲುದಾರಿಕೆ ವ್ಯವಹಾರಗಳು ಅಂದ್ರೆ ಕುಟುಂಬದಲ್ಲಿ ಅಥವಾ ನಿಮ್ಮ ಬಂಧುತ್ವದಲ್ಲಿ ಪಾಲುದಾರರಿಂದ ಕೆಲಸ ಮಾಡುವಂತದ್ದು, ಪಾಲುದಾರಿಕೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡೋದು ಬೇಡ. ಸ್ವಲ್ಪ ಏನೇ ಇದ್ರೂ ಸ್ವತಂತ್ರವಾಗಿ ಮಾಡಿ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿದೆ. ಆದ್ರೆ ಅವುಗಳನ್ನ ಕೆಲವೊಂದು ಸಮಸ್ಯೆಗಳು ಬಂದಾಗ ಸ್ವಲ್ಪ ಮಾತುಕತೆಯ ಮೂಲಕ ಸರಿಯಾಗಿ ಅದನ್ನ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು
ಈ ಸಾಮಾಜಿಕ ಜೀವನ ಯಾವ ತರ ಇರುತ್ತೆ ನೋಡಿ, ಆತ್ಮವಿಶ್ವಾಸದಿಂದ ಕೂಡಿರುತ್ತೆ. ಸಮಾಜದಲ್ಲಿ ನಿಮ್ಮದೇ ಆದಂತ ಒಂದು ಗೌರವ ಇರುತ್ತೆ, ನಿಮ್ಮದೇ ಆದಂತ ಒಂದು ಮನ್ನಣೆ ಇರುತ್ತೆ, ಸಮಾಜದಲ್ಲಿ ಜಾಸ್ತಿ ಗೌರವ ಇರುತ್ತೆ. ಮಕ್ಕಳು ನಿಮಗೆ ಹೆಮ್ಮೆ ತರುವಂತ ಸಾಧ್ಯತೆ ಇದೆ. ಮನೆಯ ಅಲಂಕಾರಕ್ಕಾಗಿ ಅಥವಾ ವೈಭವದ ವಸ್ತುಗಳ ಮೇಲೆ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಆರೋಗ್ಯ ಬಹಳ ಮುಖ್ಯವಾಗಿರುವಂತದ್ದು ಇದು ಬೇಕು. ನೀವು ಮೆಂಟಲಿ ಫಿಸಿಕಲಿ ಯಾವ ರೀತಿ ಫಿಟ್ ಆಗ್ತೀರ ಅನ್ನೋದು ತುಂಬಾ ಮುಖ್ಯ. ಆರೋಗ್ಯದ ಬಗ್ಗೆ ಏನ್ ಸಲಹೆ ಇದೆ, ಏನ್ ಎಚ್ಚರಿಕೆ ಇದೆ, ಜೊತೆಗೆ ವಿದ್ಯಾರ್ಥಿಗಳ ಜೀವನ ಯಾವ ತರ ಇರುತ್ತೆ, ಅದೃಷ್ಟದ ತಿಂಗಳುಗಳು ಯಾವುದು, ಉತ್ತಮವಾದ ಪರಿಹಾರಗಳು ಯಾವುದು, ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ. ಬಹಳ ಅದ್ಭುತವಾದ ಮಾಹಿತಿ ತಿಳಿಯೋದಿದೆ. ತಾವು ವೀಕ್ಷಕರೇ, ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ವರ್ಷದಲ್ಲಿ ಮಿಶ್ರ ಫಲಿತಾಂಶವನ್ನು ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಕಠಿಣ ಪರಿಶ್ರಮ ಏನಾದರೂ ಪಟ್ರೆ ಹೆಚ್ಚಿನ ಅಂಕಗಳು, ಹೆಚ್ಚಿನ ಸಾಧನೆಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂಥವರಿಗೆ ಉತ್ತಮವಾಗಿರತಕ್ಕಂತ ಒಂದು ಫಲಿತಾಂಶ ಈ ಒಂದು ವರ್ಷದಲ್ಲಿ ಸಿಗುವಂತದ್ದು. ಹೊಸ ವಿಷಯಗಳನ್ನ ಕಲಿಯುವಂತದಕ್ಕೆ ಒಳ್ಳೆಯ ಅವಕಾಶ ಇದು ಅಂತ ಹೇಳ್ಬೋದು. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಈ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದ್ರೆ ನೋಡಿ, ಅತಿಯಾದ ಕೋಪ ಒಳ್ಳೆಯದಲ್ಲ, ಆರೋಗ್ಯದ ಮೇಲೆ ಬಹಳ ಪರಿಣಾಮಗಳು ಬೀಳುತ್ತವೆ. ಅತಿಯಾದ ಆಲಸ್ಯ ಕೂಡ ಒಳ್ಳೆಯದಲ್ಲ, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆಲಸ್ಯತನ ಕೆಲಸದ ಮೇಲೆಯೋ ಅಥವಾ ನಿಮ್ಮ ಜವಾಬ್ದಾರಿಗಳ ಮೇಲೆ ಇರುವಂತಹ ಆಲಸ್ಯತನವನ್ನ ಬಿಡಬೇಕಾಗುತ್ತೆ. ಇದು ನಿಮ್ಮ ದೈಹಿಕ ಅಥವಾ ಮಾನಸಿಕ ಅಥವಾ ಸಾಮಾಜಿಕ ಜೀವನದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀಳ್ತವೆ. ಇನ್ನು ನಿಮಗೆ ಯೋಗ ಮಾಡುವಂತದ್ದು, ಧ್ಯಾನ ಮಾಡುವಂತದ್ದು, ಉತ್ತಮ ಜೀವನ ಶೈಲಿಯನ್ನ ಅನುಸರಿಸುವುದರಿಂದ ಮನಸ್ಸಿಗೆ ಶಾಂತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತದ್ದು ಅಷ್ಟೇ ಕಾಣ್ತಾ ಇದೆ. ಈ ಕೆಮ್ಮು, ದಮ್ಮು, ನೆಗಡಿ, ಜ್ವರ ಪ್ರತಿಯೊಬ್ಬರಿಗೆ ಇರಲೇಬೇಕು. ಆದ್ರೆ ದೊಡ್ಡದಾಗಿರ್ತಕ್ಕಂಥ ಆರೋಗ್ಯ ಸಲಹೆಗಳು ಏನು ಇಲ್ಲ. ಆದ್ರೆ ಬೇಸಿಕ್ ಆಗಿ ನೀವು ಎಚ್ಚರಿಕೆ ಮಾಡಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಗಮನ ಹರಿಸಿದ್ರೆ ಸಾಕು, ನಿಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ ಅನ್ನುವಂಥದ್ದು ನೀವು ಈ ಒಂದು ವರ್ಷದಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಇನ್ನು ಅದ್ಭುತವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಅದೃಷ್ಟವಾಗಿರತಕ್ಕಂಥ ತಿಂಗಳು ಯಾವುದು, ಲಕ್ಕಿ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ನೋಡಿ, ಮಾರ್ಚ್, ಏಪ್ರಿಲ್ ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳಿದೆ. ಹೊಸ ಅವಕಾಶಗಳು ನಿಮಗೆ ಸಿಗುವಂತದ್ದು, ಹೆಚ್ಚಿನ ಒಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನೀವು ಏನ್ ಎಫರ್ಟ್ ಹಾಕಿರ್ತೀರಿ ಅದಕ್ಕೆ ಪ್ರತಿಯಾಗಿ ನಿಮಗೇನು ಫಲ ಸಿಗಬೇಕಾಗಿದೆ, ಆ ಒಂದು ಫಲ ನಿಮಗೆ ಈ ಒಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಸಿಗುವಂತದ್ದು. ಇನ್ನು ನಿಮಗೆ ಇನ್ನು ಉಳಿದಿರುವಂತಹ ಅದೃಷ್ಟ ತಿಂಗಳುಗಳು ಯಾವ್ದು ಅಂತ ನೋಡಿದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಬಹಳಷ್ಟು ಆರ್ಥಿಕವಾಗಿ ಬಲಗೊಳ್ಳುವಂತಹ ಒಂದು ತಿಂಗಳು. ಹೂಡಿಕೆಯಲ್ಲಿ ಬಹಳಷ್ಟು ಲಾಭ ಸಿಗುತ್ತೆ, ವ್ಯವಹಾರಗಳಿಂದ ಲಾಭಗಳಾಗುವಂತಹ ಸಾಧ್ಯತೆ ಇದೆ. ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ಸಂತೋಷ, ಸುಖ, ಶಾಂತಿ, ನೆಮ್ಮದಿಯನ್ನ ಪಡ್ಕೊಳ್ಳುವಂತ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರುವಂತದ್ದು. ಇನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳು ಕೂಡ ನಿಮಗೆ ಅದೃಷ್ಟವನ್ನ ತಂದು ಕೊಡ್ತಕ್ಕಂತ ತಿಂಗಳುಗಳು. ಈ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಕಂಡು ಬರುತ್ತೆ. ಹೊಸ ಸಂಬಂಧಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ. ಪ್ರಸ್ತುತ ಸಂಬಂಧಗಳು ಕೂಡ ಬಲಗೊಳ್ಳುವಂತಹ ಸನ್ನಿವೇಶ ಇದೆ. ಆರೋಗ್ಯವು ಕೂಡ ಬಲಗೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು 6 ಲಕ್ಕಿ ತಿಂಗಳಲ್ಲಿ ನಿಮಗೆ ಕಂಡು ಬರುವಂತದ್ದು. ಇನ್ನು ನಿಮಗೆ ಅನೇಕ ಸವಾಲುಗಳು ಈ ವರ್ಷದಲ್ಲಿ ಇರೋದ್ರಿಂದ ಪರಿಹಾರಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಈ ಪರಿಹಾರಗಳನ್ನ, ಸುಲಭವಾದ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗುವಂತಹ ಸನ್ನಿವೇಶಗಳಿದೆ. ಆ ಒಂದು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೀವು ಗಮನ ಕೊಟ್ಟು ಕೇಳಲೇಬೇಕಾಗುತ್ತೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಅಡ್ವಾನ್ಸ್ ಆಗಿ ಹಾಕಿರೋ ಉದ್ದೇಶ ನೀವು ಸ್ವಲ್ಪ ಪ್ರಿಪರೇಷನ್ ಚೆನ್ನಾಗಾಗ್ಲಿ, ಈ 2026 ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಅಡ್ವಾನ್ಸ್ ಆಗಿ ಹಾಕಿದೀವಿ. ಈ ವಿಡಿಯೋ ಹೇಗೆ ಅನಿಸ್ತಾ ಅನ್ನುವಂಥದ್ದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ವಿಡಿಯೋ ಕೆಳಗಡೆ 12 ರಾಶಿಯವರ ವಿಡಿಯೋಗಳು ಸಿಗ್ತವೆ, ಅಲ್ಲೂ ಕೂಡ ನೋಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಪರಿಹಾರನ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ, ಶುಕ್ರವಾರದಂದು ಉಪವಾಸ ಮಾಡುವಂಥದ್ದು. ಶುಕ್ರವಾರದಂದು ಉಪವಾಸ ಮಾಡ್ತಕ್ಕಂಥದ್ರಿಂದ ನಿಮ್ಮ ಜೀವನದಲ್ಲಿ ಸಮತೋಲನ, ಒಂದು ಸಾಮರಸ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಉಪವಾಸ ಅಂತಂದ್ರೆ ಕಂಪ್ಲೀಟ್ ಆಗಿ ಉಪವಾಸ ಅಲ್ಲ, ಒಂದೇ ಹೊತ್ತು ಊಟ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಒಂದು ದೇವರ ಹೆಸರಿನಿಂದ ನೀವು ಹಣ್ಣು, ಹಾಲು, ಗಂಜಿ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ನಿಮಗೆ ಮೆಂಟಲಿ ಫಿಟ್ ಇದ್ರೆ ಖಂಡಿತ ಉಪವಾಸ ವ್ರತ ಮಾಡಿದ್ರೆ ಒಳ್ಳೆ ಒಂದು ಫಲ ಸಿಗುತ್ತೆ. ಇನ್ನು ಹಸುವಿಗೆ ಆಹಾರವನ್ನ ನೀಡುವಂಥದ್ದು, ಹಸುವಿಗೆ ಹಸಿರು ಹುಲ್ಲು ಅಥವಾ ಆಹಾರ ನೀಡುವಂತದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳಷ್ಟು ಪ್ರಗತಿ ಕಾಣುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ಕಂಡು ಬರುವಂತದ್ದು. ಇನ್ನು ಶನಿವಾರದಂದು ದಾನ ಮಾಡುವಂಥದ್ದು. ನೋಡಿ, ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳು, ಎಣ್ಣೆ ಅಥವಾ ಬೇಳೆಕಾಳುಗಳನ್ನ ದಾನ ಮಾಡತಕ್ಕಂಥದ್ರಿಂದ ಶನಿಯ ಮಹತ್ವನ ಪ್ರಭಾವ ಇದೆಯಲ್ಲ, ಅದು ಸ್ವಲ್ಪ
ಕಡಿಮೆ ಆಗುತ್ತೆ, ಶುಭ ಪ್ರಭಾವಗಳು ವೃದ್ಧಿ ಆಗುವಂಥದ್ದು ಕಂಡು ಬರುವಂಥದ್ದು. ಇನ್ನು ದುರ್ಗಾದೇವಿಯ ಆರಾಧನೆ, ದುರ್ಗಾ ಅಮ್ಮನವರ ಆರಾಧನೆ ಮಾಡುವಂಥದ್ದು, ಇನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಡೆತಡೆಗಳು ನಿವಾರಣೆಗಳಾಗಿ ನಿಮ್ಮ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಇದ್ದಾವೆ ಈ ಪರಿಹಾರಗಳು, ಬಹಳ ಈಸಿಯಾಗಿ ನೀವು ಈ ಪರಿಹಾರಗಳನ್ನ ಮಾಡ್ಕೋಬಹುದು. ಇನ್ನು ಜೊತೆಗೆ ಕೊನೆಯ ಒಂದು ಪರಿಹಾರ ಅಂತ ನೋಡಿದ್ರೆ, ಈ ವರ್ಷದಲ್ಲಿ ಹಸಿರು ಬಣ್ಣದ ಒಂದು ಬಟ್ಟೆಯನ್ನ ನೋಡಿ, ಪ್ರತಿದಿನ ಹಸಿರು ಬಣ್ಣದ ಬಟ್ಟೆ ನಿಮ್ಮ ಹತ್ರ ಕರವಸ್ತ್ರ ಇಟ್ಕೊಳ್ಳುವಂಥದ್ದು, ಬಟ್ಟೆ ಇಟ್ಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದರಿಂದ ಅದೃಷ್ಟ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ನೋಡಿ, ಈ ಪರಿಹಾರಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ. 2026 ಅತ್ಯಂತ ಯಶಸ್ಸಿನ ಫಲಗಳು ಸಿಗಲಿ, ಲಾಭದಾಯಕವಾದಂತಹ ಒಂದು ವರ್ಷವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.